ಎಲ್ಲರಿಗೂ ನಮಸ್ಕಾರ. ಇವತ್ತು ಮರ್ಯಾದಿ ರಾಮಣ್ಣ ಸೆಟ್ಗೆ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಇದು ನಮ್ಮ ಮರ್ಯಾದಿ ರಾಮಣ್ಣನ ಒಂದು ಟೀಮ್, ಒಂದು ಕುಟುಂಬ. ಇದು ನಮ್ಮ ಕುಟುಂಬ ಇಲ್ಲಿದೆ, ಇವ್ರ ಕುಟುಂಬ ಅಲ್ಲಿದೆ. ಆಯ್ತು. ಸೊ ತುಂಬಾ ಖುಷಿ ಇದೆ ಈ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇರೋದು ನನಗೆ. ಮತ್ತೆ ಇಲ್ಲಿ ನಮ್ಮ ಡೈರೆಕ್ಟರ್ ಇದಾರೆ ಮನು ಅಂತ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲಿದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮ್, ನಮ್ಮ ಪ್ರೊಡ್ಯೂಸರು, ಮತ್ತೆ ಈ ಸೀರಿಯಲ್ ಒಪ್ಕೊಳ್ಳೋಕೆ ಕಾರಣನೇ ಅವರು. ಎಷ್ಟು ಚೆನ್ನಾಗಿ ನರೇಶನ್ ಕೊಟ್ರು ಅಂದ್ರೆ ಈ ಮರ್ಯಾದಿ ರಾಮಣ್ಣಂದು ಜರಾಲ್ಡ್ ಸರ್ ಅಂತ. ಸೊ ಥ್ಯಾಂಕ್ ಯು ಜರಾಲ್ಡ್ ಸರ್. ಸ್ಕ್ರೀನ್ ಪ್ಲೇನು ಎಲ್ಲ ಅವರೇ ಕೊಡ್ತಾ ಇರ್ತಾರೆ, ಎಲ್ಲ ಡಿಸ್ಕಷನ್ ಮಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪ್ರತಿದಿನ ಯಾರೇ ನೋಡಿದ್ರು, ಯಾರೇ ಸಿಕ್ಕಿದ್ರು ನಮ್ಗೆ ಎಲ್ಲೂ ಒಂದ್ ಸ್ವಲ್ಪನೂ 1% ಸಹ ನೆಗೆಟಿವ್ ಆಗಿ ಯಾರು ಮಾತಾಡಿಲ್ಲ ಇಲ್ಲಿವರೆಗೂ. ಸೊ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್. ಹಾಗೆ ನಮ್ಮಮ್ಮ. ಸೊ ನಂದು ಮತ್ತೆ ವೀಣಮ್ಮಂದು ಇದು ಸೆಕೆಂಡ್ ಪ್ರಾಜೆಕ್ಟು. ಮುಂಚೆ ಒಂದು ಸಿನಿಮಾ ಮಾಡಿದೀವಿ. ಸೊ ಅಲ್ಲೂ ಮಗ, ಇಲ್ಲೂ ಮಗ. ಇಲ್ಲಿ ಏನಕ್ಕೆ ಬ್ರಹ್ಮಚಾರಿ ಆಗಿ ನನ್ನನ್ನ ಇಟ್ಬಿಟ್ಟಿದಾರೋ ಅಂತ ನನಗಂತೂ ಗೊತ್ತಿಲ್ಲ, ಜನಕ್ಕೆಲ್ಲ ಗೊತ್ತಿರ್ಬೋದು. ಸೊ ಯಾರಿಗೂ ಹೇಳ್ತಾ ಇಲ್ಲ ಅವರು. ಸೊ ವೀಣಮ್ಮ ಇದ್ದಾರೆ, ಸುಂದರ್ ಸರ್ ಇದ್ದಾರೆ, ವಿದ್ಯಮ್ಮ ಇದ್ದಾರೆ, ಈ ಕಡೆ ಜೀವಿತ ಅವರಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಚಹಾ ಗ್ರಾಹಕ, ನಮ್ಮ ಕ್ಯಾಮ್ರಾಮನ್ ಇದ್ದಾರೆ ಇಲ್ಲಿ ಜೀವ ಅಂತ. ಸೊ ತುಂಬಾ ಚೆನ್ನಾಗಿ ಎಲ್ಲರನ್ನು ತೋರಿಸ್ತಾ ಇದ್ದಾನೆ ಜೀವ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಎಂಟೈರ್ ಟೀಮು. ಎಲ್ಲರಿಗೂ ಕೊಡ್ತೀನಿ, ಅವರವರೇ ಮಾತಾಡ್ಲಿ. ಎಲ್ಲರೂ ಬ್ಯೂಟಿಫುಲ್ ಪರ್ಫಾರ್ಮೆನ್ಸು. ನನ್ಗೆ ಎಲ್ಲರ ಜೊತೆ ಆಕ್ಟ್ ಮಾಡಕ್ ತುಂಬಾ ಖುಷಿ ಇದೆ. ಇದಕ್ಕಿಂತ ಮುಂಚೆನೂ ನಾನು ಸೀರಿಯಲ್ಗಳು ಮಾಡಿದ್ದೀನಿ, ಒಂದ್ 2-3 ಸೀರಿಯಲ್, ಸುಮಾರು ಸಿನಿಮಾಗಳು. ಬಟ್ ಇದು ಟೆಲಿಕಾಸ್ಟ್ ಹಾಕಿಂತ ಮುಂಚೆನೆ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದೆ. ಎಲ್ಲರೂ ಫ್ಯಾಮಿಲಿ ತರ ಆಗ್ಬಿಟ್ಟಿತ್ತು, ಅದೇ ತರ ಇದೆ, ಅದೇ ತರ ಮುಂದಕ್ಕೂ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ ಒಂದು ನಮ್ಗೆ ಫೀಲ್ ಕೊಟ್ಟಿದ್ದಕ್ಕೆ. ನಿಜವಾಗ್ಲೂ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಆ ಫೀಲ್ ಕೊಟ್ಟಿದ್ದಕ್ಕೆ. ಮುದ್ಕು ಐ ಲವ್ ಯು ಸೋ ಮಚ್. ಅಯ್ಯೋ ಕೊಟ್ಟೆ, ಅಮ್ಮನ್ ಕೊಡ್ತೀನಿ, ಮಾತಾಡಿ. ಥ್ಯಾಂಕ್ ಯು. ಫಸ್ಟ್ ನಮಸ್ಕಾರ ಎಲ್ರಿಗೂ. ಈ ಮನೆಯ ಹಿರಿಯರು ಫಸ್ಟ್ ಮಾತಾಡ್ಲಿ, ಇಲ್ಲಾಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಆಮೇಲೆ ಅವ್ರು ಚಿಕ್ಕ ಮಗು ತರ ಅಳ್ತಿರ್ತಾರೆ. ಸೊ ಹಾಗಾಗಿ ಫಸ್ಟ್ ನಮ್ಮ ಅತ್ತಮ್ಮ ಚೆನ್ನಮ್ಮ ಅವರು ಮೊದಲು ಮಾತಾಡ್ತಾರೆ. ಸೊಸೆ ಮುದ್ದು ಅಲ್ಲಂತೂ ಮರ್ಯಾದೆ ಕೊಡಕ್ಕಿಲ್ಲ, ಇಲ್ಲಾದ್ರೂ ಕೊಟ್ಟಿಯಲ್ಲ, ಇದಕ್ಲು ಅಂತೂ ಒಪ್ಕೊಂಡಿಯಲ್ಲ. ನಾ ಇನ್ನೂ ಅದರೊಳಗೆ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನೀವೆಲ್ಲ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮೊದಲೇ ಬಂದಿದ್ರಿ, ಇನ್ನೂ ತುಂಬಾ ಚೆನ್ನಾಗಿರೋದು. ಈಗಲೂ ಬಂದಿದ್ದೀರಾ, ನಮಗೆ ನೀವು ಬಂದಿರೋದು ಒಂಥರ ಪ್ರೋತ್ಸಾಹ ಸಿಕ್ಕದ ಹಾಗೆ. ಇಲ್ಲಿ ನಮಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇದೊಂದು ಚಾಲೆಂಜಿಂಗ್ ಇದು ಏನದು ಹೇಳಿ ಪಾತ್ರಗಳು ಎಲ್ರಿಗೂ. ಯಾಕೆಂತಂದ್ರೆ ನಮ್ಗೆ ಯಾರಿಗೂ ಈ ಹಳ್ಳಿ ಭಾಷೆ ಸೊಗಡು ಗೊತ್ತಿಲ್ಲ. ಅದ್ರೊಳಗೂನು ಸಾಮಾನ್ಯ ಮಂಡ್ಯ, ಹಾಸನ ಆ ಕಡೆ ಭಾಷೆನ ಎಲ್ಲರೂ ಕೇಳಿದ್ದಾರೆ, ಆ ಕಡೆ ಗ್ರಾಮ್ಯದ ಕನ್ನಡನ ಎಲ್ಲರೂ ಕೇಳಿದ್ದಾರೆ. ಆದ್ರೆ ಈ ಕೊಳ್ಳೆಗಾಲದ ಒಂದು ಸೊಗಡಿರೋ ಅಂತ ಭಾಷೆನ ಕಡಿಮೆ ಜನ ಕೇಳಿದ್ದಾರೆ. ಬಹುಶಃ ಆ ರೀಜನ್ ಅವ್ರಿಗೆ ಗೊತ್ತಿರ್ಬೋದು, ನಾವಂತೂ ಕೇಳೇ ಇಲ್ಲ. ಇಲ್ಲಿ ನಮ್ಮ ಕೃಷ್ಣ ಅವ್ರ ಅಸೋಸಿಯೇಟ್ ಇದಾರ, ಅವರಂತೂ ನಮ್ಮನ್ನ ತಿದ್ದಿ ನಮ್ಮನ್ನ ಒಂದು ಹದಕ್ಕೆ ಕೂರ್ಸಿದ್ದಾರೆ. ಮೊದ್ಲು ತುಂಬಾ ಕಷ್ಟಪಟ್ವಿ, ಈಗ ಸ್ವಲ್ಪ ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅದೆಲ್ಲ ನಿಮಗೆ ಗೊತ್ತಾಗಿರುತ್ತೆ ನೀವು ನೋಡ್ತಾ ಇದ್ರೆ. ಒಟ್ಟಲ್ಲಿ ಪಾತ್ರ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾಕೆಂತಂದ್ರೆ ಇದುವರೆಗೂ ನಾನು ಈ ತರ ಪಾತ್ರ ಮಾಡಿರ್ಲಿಲ್ಲ, ಬಹುಶಃ ಯಾರೂ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಮತ್ತೆ ನಮ್ಮ ರಾಮಣ್ಣ ಹೇಳ್ದಾಗೆ ನಾವು ಒಂದು ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ನಾವು ಆ ಕಡೆಗೂ ಜಗಳ ಆಡ್ತಾ ಇರ್ತೀವಿ ಆಫ್ ದಿ ಸ್ಕ್ರೀನು. ಆ ಥರದ ಒಂದು ಸೊಗಡನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಪರಂಪರೆ ಉಳಿಸ್ಕೊಂಡು ಹೋಗ್ತಿದ್ದೀವಿ. ಈ ಪಾಪ ಇದು ಯಾವ ಕಾಲ ಜಾರಿದ್ರು ಹಿಂಭಾಗಕ್ಕೆ ಮಾರಿ ಇನ್ನೊಂಥರ ನಮ್ಮ ಜಗ್ಗ ಎಲ್ರ ಕೈಲೂ ಬೈಸ್ಕೊತಾ ಇರ್ತಾನೆ. ನನ್ನ ಕಡೆನೂ ಬೈಸ್ಕೊತಾನೆ, ಹೆಂಡತಿ ಹತ್ರ, ಮಗನ ಹತ್ರ, ಕಡೆಗೆ ಸೊಸೆ ಹತ್ರ, ಎಲ್ರ ಹತ್ರನೂ ಬೈಸ್ಕೊತಾ ಇರ್ತಾನೆ. ನಾನ್ ಸ್ವಲ್ಪ ಕಿತಾಪತಿ, ತುಂಬಾ ಖುಷಿ ಕೊಡುತ್ತೆ ನೋಡು, ಈಗಲೇ ವಿಪರೀತ ಖುಷಿ ಕೊಡುತ್ತೆ. ಅದೆಷ್ಟು ಖುಷಿ ಬೇರೆಯವ್ರಿಗೆ ಕೊಡುತ್ತೆ ಅಂತ ಇವ್ರುಗಳು ಹೇಳಿ ಎಲ್ರಿಗೂ ಚಾನ್ಸ್ ಕೊಡ್ತೀನಿ. ಸುಮ್ಮನೆ ಬೈಸ್ಕೊಳ್ಳಲ್ಲ. ಆಮೇಲೆ
ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಮತ್ತು ಸ್ವಾಗತ. ಮರ್ಯಾದೆ ರಾಮಣ್ಣ ಇತ್ತೀಚೆಗೆ ಈ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಎಷ್ಟೆಲ್ಲ ಚಾನೆಲ್ಗಳಿದೆ, ಎಷ್ಟೆಲ್ಲ ಸೀರಿಯಲ್ಗಳು ಬರ್ತಿದೆ. ಸೊ ಇದ್ರ ಮಧ್ಯೆ ಮರ್ಯಾದೆ ರಾಮಣ್ಣ ಏನು ವಿಶೇಷ, ಯಾಕೆ ನಿಂತ್ಕೊಳ್ಳುತ್ತೆ, ಯಾಕೆ ವಿಭಿನ್ನ ಆಗುತ್ತೆ, ಈ ಥರದನ್ನೆಲ್ಲ ಪ್ರಶ್ನಿಸ್ತಾ ಹೋದರೆ ಅದಕ್ಕಾಗಿ ಸಾಕಷ್ಟು ಎಲಿಮೆಂಟ್ಸ್ಗಳನ್ನು ನಾವು ಈ ಸೀರಿಯಲ್ಗಾಗಿ ತುಂಬಿದ್ದೀವಿ, ಈ ಕಥೆಯೊಳಗೆ, ಈ ಆತ್ಮದೊಳಗೆ. ಒಂದು ಭಾಷೆ. ನಾವು ಹಳ್ಳಿ ಅಂದ ಕೂಡಲೇ ಮಂಡ್ಯ, ಹಾಸನ, ಅಮ್ಮ ಹೇಳಿದಾಗೆ ಈ ಭಾಷೆಗಳನ್ನೇ ಬಳಸ್ತಾ ಇದ್ವಿ. ಇಲ್ಲಿ ನಾವು ಅದಕ್ಕಿಂತ ಒಂಚೂರು ಮುಂದೆ ಹೋಗಿ ಚಾಮರಾಜನಗರ, ಕೊಳ್ಳೇಗಾಲ, ಇದ್ರ ಮಧ್ಯೆ ಎಲ್ಲೋ ನಾವು ಒಂದು ಕಸ್ಪ್ ಮಾಡ್ಕೊಂಡಿದ್ದೀವಿ. ಬರೀ ಅದೇ ಒಂದು ಹೊಸ ಭಾಷೆಯ ಪರಿಭಾಷೆಯನ್ನು ನಾವು ಬಳಸ್ಕೊಂಡಿದ್ದೀವಿ. ಅದು ವಿಶೇಷ ಈ ಸೀರಿಯಲ್ಗೆ. ನಾವು ಸಾಹಿತ್ಯದಲ್ಲೂ ನೋಡಿದಾಗ ದೇವನೂರು ಮಹಾದೇವ ಅವರ ಕುಸುಂಬಾಲೆ ಇರಬಹುದು, ಅವರ ಭಾಷೆ, ಮತ್ತೆ ನಮ್ಮ ಪ್ರಕಾಶ್ ರಾಜ್ ಮೇಹು ಅವರ ತಿಮ್ಮಜ್ಜಿ ಮ್ಯಾಗ್ಲುಂಡಿ, ಇಲ್ಲಿ ಆ ಕಾದಂಬರಿಗಳನ್ನು ಓದೋದೇ ಕಷ್ಟ, ಕತೆ ಕಾದಂಬರಿಗಳನ್ನು ಓದೋದೇ ಕಷ್ಟ. ಆ ಭಾಷೆಯನ್ನ ಆ ಭಾಷೆಯಲ್ಲಿ ಅಷ್ಟು ಕಾಂಪ್ಲೆಕ್ಸಿಟಿ ಇದೆ, ತುಂಬಾ ಕಾಂಪೌಂಡ್ ವರ್ಡ್ಸು, ಮತ್ತೆ ಅದನ್ನ ಶಾರ್ಟನ್ ಮಾಡೋದು ಕುಂದಾಪುರ ಕನ್ನಡ ಕೂಡ ಅದನ್ನೇ ಮಾಡುತ್ತೆ, ಆ ಕಡೆ ಕನ್ನಡ ಕೂಡ ಅದೇ ಮಾಡುತ್ತೆ. ಆದ್ರೆ ನಾವು ಈ ಭಾಷೆಯನ್ನ ಕಲಿಯುವಾಗ ಆ ಸೂಕ್ಷ್ಮಗಳನ್ನ ಒಂದು ಮಾತಾಡಿದ್ರೆ ಅದು ಉತ್ತರ ಕರ್ನಾಟಕ ಅನ್ಸ್ಬಿಡುತ್ತೆ, ಒಂದಕ್ಕೆ ಒತ್ತು ಕೊಟ್ರೆ ಈ ಕಡೆ ಕುಂದಾಪುರ ಭಾಷೆ ಅನ್ಸ್ಬಿಡುತ್ತೆ. ಇದೆಲ್ಲದರ ಮಧ್ಯೆ ನಾವು ಈ ಕನ್ನಡವನ್ನ ಹಿಡಿಯುವ ಪ್ರಯತ್ನದಲ್ಲಿ ಒಂದು ಭಾಷೆಯ ಒಂದು ರೀಜನ್ನಿನ ಒಂದು ರೂಟನ್ನ ನಾವು ಕಂಡುಹಿಡ್ಕೋತಾ ಇದ್ದೀವಿ ಅನ್ನೋದು ನಾವು ಆರ್ಟಿಸ್ಟ್ ಆಗಿ ನಮ್ಗೆ ಬಹಳ ಚಾಲೆಂಜಿಂಗು ಮತ್ತೆ ಖುಷಿ ತರುವ ವಿಷಯ ಆಗಿತ್ತು ಮರ್ಯಾದೆ ರಾಮಣ್ಣದು. ಮತ್ತೊಂದು, ಸಾಮಾನ್ಯವಾಗಿ ನಾವು ಇಲ್ಲಿಯ ಕಲಾವಿದರ ದಂಡು ಹೇಗಿದೆ ಅಂದ್ರೆ ಜಿದ್ದಿಗೆ ಬಿದ್ದು ಆಕ್ಟ್ ಮಾಡ್ತಿದೀವೇನೋ ಅಂತ ಅನ್ಸುತ್ತೆ. ಮೊದಲಿಗೆ ಮರ್ಯಾದೆ ರಾಮಣ್ಣನ ಪಾತ್ರ ಮಾಡ್ತಿರುವ ಚೇತನ್ ಚಂದ್ರ ಅವರು ಇದು ಜಟ್ಟಿಯ ಪಾತ್ರ ಕೊಟ್ಟಿದ್ದಷ್ಟೇ, ಅವರು ಜಟ್ಟಿನೇ ಹಾಕ್ಬಿಟ್ಟಿದ್ದಾರೆ. ಇವತ್ತೂ 3:30 ಎದ್ದು ವರ್ಕೌಟ್ ಮಾಡಿ ಶೂಟಿಂಗಿಗೆ ಬಂದಿದ್ದಾರೆ. ಅವರು ರಿಯಲ್ ಜಟ್ಟಿನ್. ಬಹುಶಃ ಮುಂದಿನ 2 ತಿಂಗಳಲ್ಲಿ ಅವರು ಅಖಾಡಕ್ಕೆ ಇಳಿದು ಪಂದ್ಯಗಳನ್ನ ಆಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಹಿ ಹಸ್ ಬಿಕಮ್ ದ ರೋಲ್. ಸೊ ಚೇತನ್ ಚಂದ್ರ ಅಲ್ಲ, ಅವ್ರು ಮರ್ಯಾದೆ ರಾಮಣ್ಣನೇ ಆಗ್ಬಿಟ್ಟಿದ್ದಾರೆ. ಸೊ ಅಷ್ಟರ ಮಟ್ಟಿಗಿನ ಕಮಿಟ್ಮೆಂಟು ನಮ್ಮ ಕಲಾವಿದರುಗಳಿಂದ ಈ ಸೀರಿಯಲ್ ಸಿಗ್ತಿರೋದೇ ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ ಅಂತ ನನಗನ್ಸುತ್ತೆ. ಮತ್ತೆ ಕಥೆ ಕೂಡ, ಕಥೆಯಲ್ಲಿ ಸಾಮಾನ್ಯವಾಗಿ ಅಮ್ಮ ಅಯ್ಯೋ ಪಾಪದವಳು, ಎಲ್ಲಾ ತ್ಯಾಗಕ್ಕೂ ಎಲ್ಲಾ ಸಮಯದಲ್ಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ, ಎಲ್ಲರಿಂದಲೂ ಅನ್ಯಾಯಕ್ಕೊಳಗಾಗುವ ತಾಯಿ ಅಲ್ವೇ ಅಲ್ಲ ಇವಳು ಮಹಾನ್ ಗಟ್ಟಿಗಿತ್ತಿ, ತಾನು ಅನ್ಸಿದ್ದನ್ನ, ತನಗೆ ಬೇಕಾದ್ದನ್ನ ಮಾಡೇ ತೀರುವಂತ ತಾಯಿ. ಆ ಮಗನ ಹಿತಕ್ಕಾಗಿ ಯಾರನ್ನ ಬೇಕಾದ್ರೂ ಎದುರಿಸುವ ತಾಯಿಯಾಗಿರುವ ಗಟ್ಟಿ ಪಾತ್ರ ಜಯಮ್ಮನದು. ಈ ಎಲ್ಲದರ ಮಧ್ಯೆ ಪಾಪ ಅಪ್ಪನೇ ಎಲ್ಲರಿಂದ ಇವ್ರು ಹೇಳಿದಾಗೆ ಬಯಸ್ಕೊಳ್ಳುವ, ಅಳುವ, ಕಣ್ತುಂಬಿಕೊಳ್ಳುವ ಅಪ್ಪ ಒಬ್ಬ ಇರ್ತಾನೆ. ಸೊ ಈ ಎಲ್ಲ ವಿಶೇಷತೆಗಳಿಂದ ಮರ್ಯಾದೆ ರಾಮಣ್ಣ ತುಂಬಾ ಭಿನ್ನವಾಗಿ ನಿಲ್ಲುತ್ತೆ. ಅದನ್ನ ಬಹಳ ಆ ಕತೆಗೆ ಬೇಕಾದಂತ ಆತ್ಮವನ್ನ ಕೊಡ್ತಾ ಇರೋರು ನಮ್ಮ ಕ್ಯಾಮರಾಮನ್ ಜೀವ ಅವರು. ಅವರ ಫ್ರೇಮ್ಸ್ ನೀವು ನೋಡಿದ್ರೆ ಯಾವ್ದೋ ಸಿನಿಮಾ ನೋಡ್ತಿದೀನಿ ಅಂತಲೇ ಅನ್ಸುತ್ತೆ. ಇನ್ನು ಜೆರಾಲ್ಡ್ ಅವರು ಆಕ್ಚುಲಿ ಸ್ಕ್ರೀನ್ ಪ್ಲೇ ಬರೀತಾ ಇದ್ದಾರೆ. ಇದು ಈಗಾಗಲೇ ಮಾಡಿರುವ ಕಥೆ ಅನ್ನೋ ಛಾಯೆ ಇಲ್ಲದಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹೊಸ ಸೀನ್ಗಳು ಅಂತಲೇ ಅನ್ಸುವಷ್ಟು ಕೆಲಸ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಮೇಲೆ. ಇನ್ನು ಮನು ಅವರು, ನಮ್ಮ ಡೈರೆಕ್ಟ್ರು, ಬಹಳ ಪೇಷನ್ಸ್ ಅವ್ರಿಗೆ. ಒಂದು, ನಾವು ಭಾಷೆ ಕಲಿಬೇಕು, ಇನ್ನೊಂದು ನಮ್ಮ ತರಲೆ ಎಲ್ಲ ಉಪಟಳಗಳನ್ನ ಸಹಿಸ್ಕೊಂಡು ಶಾರ್ಟ್ನ ಮಾಡಬೇಕು, ಓಕೆ ಅನ್ಬೇಕು. ಸೊ ಅಷ್ಟು ಪೇಷನ್ಸ್ ಅವ್ರಿಗೆ ಇರೋದ್ರಿಂದ ಮೊದಲ ಶುರುವಾಗೋದೇ ಇಲ್ಲಿ ವಿದ್ಯಮನ್ ಕರೀರಿಂದ ಅವ್ರು 10 ನಿಮಿಷ ತಗೋತಾರೆ ಬರಕ್ಕೆ. ಹೌದು. ಆಮೇಲೆ ಇದೆಲ್ಲದಕ್ಕಿಂತಲೂ ತುಂಬಾ ವಿಶೇಷ ಅನ್ಸೋದು ಜೀವಿತ ಅವರು ಇದುವರೆಗೂ ಪೌರಾಣಿಕ ನಾಟಕಗಳನ್ನು ಸೀರಿಯಲ್ ನ ಮಾಡಿದಂಥವ್ರು. ಈ ಸ್ವ್ಯಾಗ್, ಈ ಪಾತ್ರಕ್ಕಿರುವ ಒಂದು ಸ್ವ್ಯಾಗ್
ಆಧುನಿಕ ಹುಡುಗಿ, ಅವಳ ಆಟಿಟ್ಯೂಡ್, ಇದನ್ನೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಅವರು. ಎಷ್ಟು ಲೀಲಾಜಾಲವಾಗಿ ಮಾಡಿದ್ದಾರೆ ಅಂದ್ರೆ ಈ ಹುಡುಗಿ ಮಹಾನ್ ಕೊಬ್ಬಿನವಳೆ ಅಂತ ಎಲ್ರಿಗೂ ಅನ್ಸುತ್ತೆ, ಆದ್ರೆ ಅಹಂಕಾರಿ ಹುಡುಗಿ ಅಂತಲೇ ಅನ್ಸುತ್ತೆ. ಆದ್ರೆ ಅದರ ವ್ಯತಿರಿಕ್ತವಾದ ಹುಡುಗಿ ಅದು. ಪಾಪ ಅಷ್ಟು ಒಳ್ಳೆ ಹುಡುಗಿ, ಆದ್ರೆ ಆ ಪಾತ್ರವನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಶ್ರೀಕಾಂತ್, ಆ ಟ್ರ್ಯಾಕ್ ನಲ್ಲಿ ಬರುವ ಶ್ರೀಕಾಂತ್, ಸೌಮ್ಯಲತಾ, ಎಲ್ಲರ ಅಭಿನಯವೇ ಒಂದು ದೊಡ್ಡ ಶಕ್ತಿ ಅಂತ ಅನ್ಸುತ್ತೆ. ಅದು ನಾವು ಕಲಾವಿದರಾಗಿ ಬಹಳ ಹೇಳ್ಕೋಬಾರ್ದು. ಇದಕ್ಕೆಲ್ಲ ಒತ್ತು ಕೊಟ್ಟಿರೋದು ನಮ್ಮ ರೈಟರ್ಸ್. ಜೆರಾಲ್ಡ್ ಸರ್ ಆಗಿರ್ಬೋದು, ನಮ್ಮ ಡೈಲಾಗ್ ರೈಟರ್ ನಂದಿನಿ ಅವರು, ಇವರೆಲ್ಲ ಬಹಳ ವರ್ಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಇದ್ರ ಹಿಂದೆ ದೊಡ್ಡ ಬ್ರೈನ್ಸ್ ಇದೆ, ಜಯಂತ, ಸ್ಕಂದ, ಇವರೆಲ್ಲರ ಬ್ರೈನ್ ಇದೆ, ಶಿಲ್ಪ, ಇವರೆಲ್ಲರೂ ಇದನ್ನ ರೂಪಿಸಿದ್ದಾರೆ. ಸೊ ಇದು ಇವತ್ತು ನೀವೇನ್ ನೋಡ್ತಾ ಇದ್ದೀರಿ ಅದಕ್ಕೆಲ್ಲ ಕಾರಣ ಅವರು. ಮುಂದೆ ಕೂಡ ಈ ಸೀರಿಯಲ್ ಬಹಳ ಬೇರೆದೇ ಆದ ಹಾದಿಯನ್ನ ಹಿಡಿತಾ ಕತೆ ಸಾಗತ್ತೆ ಅಂತ ನಾವು ಬಹಳ ಎಕ್ಸೈಟ್ ಆಗಿದ್ದೇವೆ. ನಮಸ್ಕಾರ ಎಲ್ರಿಗೂ. ಜಯಮ್ಮ ಗಟ್ಟಿಗಿತ್ತಿ, ಬಜಾರಿ, ಅದು ಅವ್ರ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದಾರೆ. ತುಂಬ ದೇವರಲ್ಲಿ ನಂಬಿಕೆ ಇಟ್ಟಿರೋ ಅಂಥವಳು, ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ತಿರೋ ಅಂಥ ಒಂದು ಹಳ್ಳಿಯ ಹೆಣ್ಣು. ಸೊ ದೇವರಲ್ಲಿ ಅಷ್ಟೊಂದು ನಂಬಿಕೆ ಇರೋದ್ರಿಂದ ತನ್ನ ಮಗನ ಬ್ರಹ್ಮಚಾರಿಯಾಗಿ ಮಾಡೋದಕ್ಕೆ ತುಂಬ ಗಟ್ಟಿಯಾದ ಒಂದು ನಿಲುವನ್ನು ತಗೊಂಡು ಅವಳು ಭಾಷೆ ತಗೊಂಡು ಬ್ರಹ್ಮಚಾರಿಯಾಗಿ ಮಾಡಿರ್ತಾಳೆ. ಆದರೆ ಇದನ್ನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಬರೀ ವೀಕ್ಷಕರಿಗೆ ಮಾತ್ರ ಗೊತ್ತಿದೆ ಇದು ಅಷ್ಟೇ. ಇಲ್ಲಿ ಜಯಮ್ಮನ ಮನೇಲಿ ಅಥವಾ ಯಾವುದೇ ಒಂದು ಕ್ಯಾರೆಕ್ಟರ್ಸ್ ಜೊತೆನೂ ಅವಳು ಹಂಚ್ಕೊಂಡಿರೋದಿಲ್ಲ. ಸೊ ಅವಳ ಒಂದು ತಳಮಳ ಅದೆಲ್ಲವೂ ಅವಳೇ ಅನುಭವಿಸ್ತಾ ಇರ್ತಾಳೆ. ಸೊ ಅಂಥ ಒಂದು ಪಾತ್ರ. ಅವಳಿಗೂ ಎಲ್ಲರ ಹಾಗೇನೆ, ಎಲ್ಲ ತಾಯಿ ಹಾಗೆ ಅವಳಿಗೂ ಆಸೆ ಇದೆ, ಮಗನ್ನ ಮದುವೆ ಮಾಡಬೇಕು, ಅವನ ಸಂಸಾರ ನೋಡಬೇಕು, ಮೊಮ್ಮಕ್ಕಳು ನೋಡಬೇಕು ಅನ್ನೋ ಎಲ್ಲ ಆಸೆನೂ ಒಬ್ಬ ತಾಯಿಗೆ ಹೇಗಿರ್ಬೇಕೋ ಆ ಥರ ಇದ್ರೂ ಸಹ ಈ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರ್ತಾಳೆ, ದೇವರಿಗೆ ಕೊಟ್ಟಿರೋ ಒಂದು ಭಾಷೆ ಅಂತ. ಸೊ ಆ ಒಂದು ತಳಮಳವನ್ನ ವ್ಯಕ್ತಪಡಿಸ್ತಾ ಇಲ್ಲಿ ಈ ಕಡೆ ಸಾಕಷ್ಟು ಹೇಳಿದ್ರಲ್ಲ ಈಗ ಇವರು ಈ ಜಗನ್ನಾಥ್ ಹೇಳ್ದಂಗೆನೆ ಬಜಾರಿ, ಮಾದಗಿತಿ ಆ ಥರ ಆ ಥರ ಎಲ್ಲ ಅನ್ನಿಸ್ಕೊಂಡು ಸಹ ಅವಳಿಗೇನು ಅಂದರೆ ತನ್ನ ಮನೆ ಮರ್ಯಾದೆ ಚೆನ್ನಾಗಿರ್ಬೇಕು, ಮರ್ಯಾದೆ ಉಳಿಬೇಕು, ಮಗನ ಆಯುಸ್ಸು ಗಟ್ಟಿಯಾಗಿರ್ಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವಳು ಎಲ್ಲವನ್ನೂ ಯಾರೇನೇ ಹೇಳಲಿ, ಅತ್ತೆ ಎಷ್ಟೇ ಬೈಲಿ, ಏನೇ ಕೊಂಕು ಮಾತಾಡಲಿ ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಾ ಇರೋವಂಥ ಒಂದು ತಾಯಿಯ ಪಾತ್ರ ಜಯಮ್ಮದು. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ನನಗೆ ಫಸ್ಟ್ ಜೆರಾಲ್ಡ್ ಸರ್, ಶಿಲ್ಪಾ ಮೇಡಮ್ ನನಗೆ ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕೆ ನನಗೆ ಒತ್ತಾಯ ಮಾಡಿದ್ರು. ಆ್ಯಂಡ್ ಜೆರಾಲ್ಡ್ ಸರ್ ನನಗೆ ಈ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರ. ಆಮೇಲೆ ಅಭಿನಯಿಸೋದಕ್ಕೆ ಆಸ್ ಚೇತನ್ ಹೇಳಿದಾಗೆ ನನ್ನ ಮಗ 2ನೇ ಬಾರಿ ನನ್ನ ಮಗನಾಗಿ ಮಾಡ್ತಾ ಇರೋದು. ಸೊ ಒಂದು ಸಿನಿಮಾದಲ್ಲೂ ತುಂಬ ಒಳ್ಳೆ ಮಗನಾಗಿ ಮಾಡಿದಂಥ ಪಾತ್ರ. ಇಲ್ಲಿ ನಮಗೆ ತುಂಬಾನೇ ಖುಷಿ ಆಯಿತು. ಚೇತನ್ ನನ್ನ ಮಗ ಅಂದಾಗ ನನಗಂತೂ ತುಂಬಾನೇ ಖುಷಿ ಆಯಿತು ಕೆಲಸ ಮಾಡೋದಕ್ಕೆ. ಆ್ಯಂಡ್ ಜೀವಿತ ತುಂಬ ಮುದ್ದು ಹುಡುಗಿ, ಕಷ್ಟಪಟ್ಕೊಂಡು ಅವಳ ಜೊತೆ ಆ ವೈರತ್ವನ ತೋರಿಸ್ತಾ ಇದ್ದೀನಿ ನಾನು ಆನ್ ಸ್ಕ್ರೀನಲ್ಲಿ. ಬಟ್ ಅವಳು ಅಂದ್ರೆ ಸವಾ ಸೇರಿದ್ದಾಗೆ ಸರಿಯಾಗಿ ಸಿಕ್ಕಿದಾಳೆ ನನಗೆ. ಆ್ಯಂಡ್ ಸೀನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಾವು ಡೈರೆಕ್ಟರ್ ಸಾಕು ಕಟ್ ಅಂತ ಹೇಳಬೇಕು, ಅಷ್ಟರ ಮಟ್ಟಿಗೆ ಇಬ್ರು ಜಿದ್ದಕ್ಕೆ ಬಿದ್ದು ಆಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಆ ಥರ ಆದರೆ ಇಲ್ಲಿ ನನ್ನ ಅತ್ತೆ ಇದಾರಲ್ಲ, ಅಯ್ಯೋ ತುಂಬಾ ಕಷ್ಟ ಅವ್ರ ಜೊತೆ ಹೇಗೋದಂತೂ ತುಂಬಾನೇ ಕಷ್ಟ ಇದೆ. ಅವ್ರ ಕ್ಯಾರೆಕ್ಟ್ರೇ ಮಜವಾಗಿದೆ. ಆ್ಯಂಡ್ ವಿದ್ಯಮ್ಮ ಅವ್ರು ಫಸ್ಟ್ ಟೈಮ್ ಈ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ, ಆದರೆ ತುಂಬಾ ಲೀಲಾಜಾಲವಾಗಿ ಮಾಡ್ತಾ ಇದ್ದಾರೆ, ಅರ್ದು ಕುಡ್ದಿದ್ದಾರೆ ಈ ಪಾತ್ರವನ್ನ, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ರಿಗೂ ಸ್ವಲ್ಪ ರಿಯಲ್ ಲೈಫಲ್ಲೂ ಅವ್ರು ಹಾಗೆ ಇರೋದು ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಆ ಒಂದು ಇಲ್ಲಿ 3 ಜನರೇಷನ್ ನೋಡ್ತೀರಾ ಈ ಒಂದು ಕಥೆಯಲ್ಲಿ. ಸೊ 3 ಜನರೇಷನ್ನ ತೂಗಿಸ್ಕೊಂಡು ಹೋಗೋ ಅಂಥದ್ದು ಒಂಥರ ತುಂಬಾ ಮಜವಾಗಿದೆ. ಆ್ಯಂಡ್ ಇಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ನನಗೆ ಇಲ್ಲಿ ಅಭಿನಯಿಸೋದಕ್ಕೆ ಸಾಕಷ್ಟು ರೇಂಜ್ ಇರೋವಂಥ ಒಂದು ಪಾತ್ರ. ಎಷ್ಟೋ ಭಾವನೆಗಳನ್ನ ಹೇಳ್ಕೊಳಕ್ಕಾಗೋದಿಲ್ಲ, ಅದೆಲ್ಲವನ್ನು ಅಭಿನಯದಲ್ಲೇ ತೋರಿಸೋ ಅಂಥ ಒಂದು ಪಾತ್ರವಾಗಿದೆ.
ಎಷ್ಟೋ ಇದು ಬರೀ ಮಾತಲ್ಲಿ ನಾವು ಅಭಿನಯಿಸಕ್ ಆಗೋದಿಲ್ಲ, ಮಾತಿಲ್ಲದೇನೆ ನಾವು ಎಷ್ಟೋ ಕನ್ವೆ ಮಾಡುವಂತ ಒಂದು ಪಾತ್ರವಾಗಿದೆ ಇದು. ಸೊ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಆ್ಯಂಡ್ ಇಡೀ ತಂಡ ಅಂದ್ರೆ ಒಂದು ಚಿತ್ರಕಥೆ ಅಥವಾ ಒಂದು ಸೀರಿಯಲ್ ಸಿನಿಮಾ ಯಾವುದೇ ಒಂದು ಗೆಲ್ಲೋದಕ್ಕೆ ಸಾಧ್ಯ ಅಂದ್ರೆ ಅದಕ್ಕೆ ತಕ್ಕಂತ ಕಲಾವಿದರು ಸಿಕ್ಬಿಟ್ರೆ ಅದು ಅರ್ಧ ಗೆದ್ದ ಹಾಗೆ ಆ ಕತೆ. ಸೊ ಅದು ಇಲ್ಲಿ ಮರ್ಯಾದೆ ರಾಮಣ್ಣದಲ್ಲಿ ಆಗಿದೆ.